ಇವತ್ತು ಗಂಗರನ್ನು ಮತ್ತು ಗಂಗರ ಮಹತ್ವವನ್ನು ಸಾರುವಂತಹ ಒಂದು ಶೋ ನಡೀತಾ ಇದೆ ಈ ವರ್ಷ. ಈ ಒಂದು ಉದ್ಘಾಟನೆಗೆ ನನಗೆ ಮುಖ್ಯ ಅತಿಥಿಗಳಾಗಿ ಕರೆದಿದ್ದರು. ನನಗೆ ಭಾಳ ಖುಷಿ ಆಗುತ್ತೆ. ಗಂಗರ ಇತಿಹಾಸವನ್ನು, ಯಾಕಂದರೆ ಏಕಕಾಲದಲ್ಲಿ ಕರ್ನಾಟಕವನ್ನು ಆಳಿದ ಪ್ರಾಚೀನ ಮನೆತನಗಳು ಎರಡು. ಉತ್ತರ ಕರ್ನಾಟಕದಲ್ಲಿ ಕದಂಬರು ಮನೆತನ ಸ್ಥಾಪನೆ ಮಾಡಿದ್ರೆ ದಕ್ಷಿಣದಲ್ಲಿ ಗಂಗರು ಮಾಡ್ತಾರೆ. ಈಗ ಕನ್ನಡವನ್ನು ಅಥವಾ ಕರ್ನಾಟಕವನ್ನು ಆಳಿದ ಮೊದಲ ರಾಜಮನೆತನ ಯಾವುದು ಅಂತಂದರೆ ಏನು ಹೇಳ್ತೀವಿ ಅಲ್ವಾ? ಹಾಗಾಗಿ ಗಂಗರು ಮತ್ತು ಕದಂಬರು ಇಬ್ಬರು ಹೆಸರು ಹೇಳಬೇಕಾಗತ್ತೆ. ಹೀಗೆ ಸುಮಾರು 600 ವರ್ಷಗಳ ಕಾಲ ಕರ್ನಾಟಕವನ್ನು ಆಳಿದಂಥವ್ರು. ಒಮ್ಮೆ ಸಾರ್ವಭೌಮರಾಗಿ ಆಳ್ತಾರೆ, ಕೆಲವು ಟೈಮು ಬೇರೆಯವರ ಅಧೀನದಲ್ಲೂ ಆಳ್ವಿಕೆ ಮಾಡ್ತಾರೆ. ಹೀಗೆ ಸುಮಾರು 600 ವರ್ಷಗಳ ಕಾಲ ದೀರ್ಘಕಾಲ ಇತಿಹಾಸ ಹೊಂದಿರುವಂತಹ ಗಂಗರು. ಅದರಲ್ಲೂ ನಂತರ ಏನಾಗುತ್ತೆ, 999ರಲ್ಲಿ ಚೋಳರಿಂದ ಸಂಪೂರ್ಣವಾಗಿ ನಾಶ ಆಗುತ್ತೆ. ಆದರೆ ಸಂಪೂರ್ಣವಾಗಿ ನಾಶ ಆದ್ರೂ ಸಹ ಇಲ್ಲಿ ಕೋಲಾರ ಮತ್ತು ಮಣ್ಣೆ ಇಲ್ಲಿ ಉಳ್ಕೋತದೆ. ಸ್ವಲ್ಪ ಮಟ್ಟಿಗೆ ಅಧೀನರಾಗಿ ಮುಂದುವರಿತಾರೆ, ಚೋಳರ ಅಧೀನರಾಗಿ. ನಂತರ ಇವರು ಏನಾಗ್ತಾರೆ, ಇಲ್ಲಿಂದ ಪೂರ್ವಕ್ಕೆ ಹೊರಡ್ತಾರೆ. ಇವತ್ತಿನ ಒರಿಸ್ಸಾ ಮತ್ತು ತೆಲಂಗಾಣದ, ಆಂಧ್ರದ ಪೂರ್ವದ ಕರಾವಳಿಗೆ ಹೊರಟೋಗ್ತಾರೆ. ಅಲ್ಲಿ ಮತ್ತೆ ರಾಜ್ಯ ಸ್ಥಾಪನೆ ಮಾಡ್ತಾರೆ. ಅವರನ್ನು ಪೂರ್ವದ ಗಂಗರು ಅಂತಾರೆ, ಇವರನ್ನು ಪಶ್ಚಿಮದ ಗಂಗರು. ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂಥವರು ಪಶ್ಚಿಮ ಗಂಗರು, ಪೂರ್ವದಲ್ಲಿ ಆಂಧ್ರ ಮತ್ತು ಒರಿಸ್ಸಾವನ್ನು ಆಳಿದಂಥವರು ಪೂರ್ವ ಗಂಗರು ಅಂತ ಹೇಳ್ತಾರೆ. ಅಲ್ಲಿ 13ನೇ ಶತಮಾನ ಮತ್ತು 14ನೇ ಶತಮಾನದವರೆಗೂ ಅವರು ಆಳ್ವಿಕೆ ಮಾಡ್ತಾರೆ. ಇವತ್ತು ಜಗತ್ ಪ್ರಸಿದ್ಧವಾದಂತಹ ಕೋನಾರ್ಕ್ ಸೂರ್ಯ ದೇವಾಲಯ ಮತ್ತು ಪುರಿ ಜಗನ್ನಾಥ ದೇವಾಲಯ ಇದು ಭಾರತಕ್ಕೆ ಗೊತ್ತಿದೆ. ಇಡೀ ಭಾರತಕ್ಕೆ ಪ್ರಸಿದ್ಧವಾದಂತಹ 2 ದೇವಾಲಯಗಳ ನಿರ್ಮಾಣ ಆಗಿದೆ ಆ ಪೂರ್ವದ ಗಂಗರಿಂದ. ಮತ್ತು ಇಡೀ ಇತಿಹಾಸವನ್ನು, ಭಾರತದ ಇತಿಹಾಸನ ತಿರುಗಾಕ್ದಾಗ ನಾವು ಹೆಚ್ಚು ಮೆಲುಕು ಹಾಕುವಂತಹ ವಾಸ್ತುಶಿಲ್ಪ ಅಂತಂದರೆ ಶ್ರವಣಬೆಳಗೊಳದ. ಹೀಗೆ ಕರ್ನಾಟಕ ಅಲ್ಲ, ಇಡೀ ಭಾರತಕ್ಕೆ ಒಂದು ವಾಸ್ತುಶಿಲ್ಪದ ಮೈಲಿಗಲ್ಲಾಗಿ ನಿಂತಂಥವರು ಗಂಗರು. ಈ ರೀತಿಯಾದಂತಹ ಗಂಗರನ್ನು ನಾವು ಕರ್ನಾಟಕದವರಾಗಿ ನಾವು ಇನ್ನೂ ಅವರನ್ನು ನೆನೆದೇ ಹೋಗುವಂತಹದ್ದು, ಅವರ ಇತಿಹಾಸವನ್ನು ಇನ್ನೂ ನಾವು ಮುಂಚೂಣಿಗೆ ತರದೇ ಹೋಗುವಂತಹದ್ದು ನಮ್ಮ ಯುವ ಪೀಳಿಗೆಗೆ ನಾವು ಮಾಡ್ತಾ ಇರ್ತಕ್ಕಂಥ ಅನ್ಯಾಯ. ಈ ರೀತಿಯಾದಂತಹ ಒಂದು ಮಹತ್ವವನ್ನು ಸಾರುವಂತಹ ಒಂದು ಶೋ ಇವತ್ತು ನಡೀತಾ ಇದೆ. ನಮಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇವತ್ತು ಮಕ್ಕಳು CBSE, ಅದರಲ್ಲೂ ನಗರ ಕೇಂದ್ರಿತ, ಬೆಂಗಳೂರು ಕೇಂದ್ರಿತ ಮಕ್ಕಳೆಲ್ಲನೂ ಸೆಂಟ್ರಲ್ ಸಿಲೆಬಸ್ ಓದ್ತಾ ಇರ್ತಾರೆ. ಅವ್ರಿಗೆ ಕರ್ನಾಟಕದ ಬಗ್ಗೆ ಏನೇನೂ ಗೊತ್ತಿರಲ್ಲ. ಅವರೆಲ್ಲ CBSE ICS ಆಗಿರೋದ್ರಿಂದ ಉತ್ತರ ಭಾರತದ ಇತಿಹಾಸವನ್ನು ಓದ್ತಾರೆ. ಅದೇ ರೀತಿಯಾಗಿ ಎಲ್ಲವೂ ಸಹ ಉತ್ತರ ಭಾರತ ಕೇಂದ್ರಿತ ಆಗ್ತಾ ಇದೆ. ಎಲ್ಲ ರಾಷ್ಟ್ರೀಕರಣ, ಈ ರೀತಿ ರಾಷ್ಟ್ರ ಭಾಷೆ, ರಾಷ್ಟ್ರ ಸಂಸ್ಕೃತಿ ಇವೆಲ್ಲವೂ ಒಂದು ರೀತಿ ಏಕ ಸಂಸ್ಕೃತಿ, ಏಕ ರೀತಿಯಾದಂತಹ ಒಂದು ಆಡಳಿತ ವ್ಯವಸ್ಥೆ, ಏಕ ರೀತಿಯಾದಂತಹ ಏಕಪಥ್ಯ. ಅಂದರೆ ಅಲ್ಲಪ್ಪ ನಿಲ್ಲದೂರಲ್ಲಿ ಬಲ್ಲಪ್ಪನಪ್ಪ, ಬಲ್ಲಪ್ಪ ನಿಲ್ಲದೂರಲ್ಲಿ ಅಲ್ಲಪ್ಪ ಬಲ್ಲಪ್ಪನಪ್ಪ ಸರ್ವಜ್ಞ ಅನ್ನೋಗೆ ಎಲ್ಲವೂ ಸಹ ತಗೊಂಡೋಗಿ ತನ್ನ ಬುಡದಲ್ಲಿ ಇಡ್ತಾ ಇದ್ದಾರೆ. ಹೀಗೆ ದೇಶೀಯತೆ ಮತ್ತು ದೇಶೀಯ ಅಸ್ಮಿತೆಗಳು ಇವತ್ತೇನಾಗ್ತದೆ, ನಸಿ ಹೋಗ್ತಾ ಇದೆ, ಮರೆಯಾಗಿ ಹೋಗ್ತಾ ಇದೆ. ಆ ರೀತಿಯಾಗಿ ವಿಜೃಂಭಣೆಯಿಂದ 600 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತಹ ಸುವರ್ಣ ಪುಟಗಳನ್ನು ಇವತ್ತು ನಮ್ಮ ಯುವ ಪೀಳಿಗೆಗೆ, ಅದರಲ್ಲೂ ಹಿರಿಯರು ಅಂತ ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ಅಂತಹ ಇತಿಹಾಸವನ್ನು, ಗಂಗರ ಮಹತ್ವವನ್ನು ಅರಿಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಶೋಗೆ ಬಂದಿದ್ದೆ ಭಾಳ ಖುಷಿ ಆಯಿತು. ನಾನು ಮುಖ್ಯ ಅತಿಥಿಯಾಗಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಇದಿಷ್ಟು ಸವಿತಾ ಮ್ಯಾಮ್ ಅವರ ಮಾತಾಗಿರ್ತದೆ. ಕ್ಯಾಮರಾ ಪರ್ಸನ್ ಇನ್ನೊಬ್ಬ ಜೊತೆ ಅನಿಲ್, ಕರ್ನಾಟಕ ಟಿವಿ, ಬೆಂಗಳೂರು.